Sinchana Mohan vlog. Just 2 minutes. 2 minutes guys. 2 minutes. ಮತ್ತೆ ಅವ್ರ ಅಪ್ಪಂಗೆ ಎಷ್ಟು ಫಂಕ್ಷನ್ಸ್ ಇರುತ್ತೆ ದಿನಕ್ಕೆ, ಇನ್ನು ಎಲ್ಲೆಲ್ಲ ಹೋಗ್ತಾರೆ ಅಂತೆಲ್ಲ ಅದಕ್ಕೆ ಹೇಳ್ಬಿಡ್ತೀನಿ. ಹೊಟ್ಟೆ ಹೊರ್ಕೊಳ್ಳೋರು ತುಂಬ ಜನ ಇದ್ದಾರೆ. ಗೈಸ್ ಊಟ ಮಾಡ್ತಾ ಇದ್ದೀನಿ ಈಗ. ಗೈಸ್ ಹುಡ್ಕೋದೇ ಕಷ್ಟ ಆಗಿದೆ, ಅಷ್ಟು ಜನ ಇದ್ದಾರೆ. Hey guys, welcome back to my YouTube channel Sinchana Mohan vlog. So ಇವತ್ತು ಸಂಡೇ ಆ್ಯಂಡ್ ಆಲ್ಸೋ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ. ವ್ಲಾಗ್ ಮಾಡ್ತೀನಿ, ಆಮೇಲೆ ಇಷ್ಟ ಆಗಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಬಟ್ ಇವತ್ತಿಂದ ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇವಾಗ ಒಂದು ಕಾಮಿಡಿ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದ್ರ ಜೊತೆ ಲಿಂಕ್ ಮಾಡಿರ್ತೀನಿ. ಪ್ಲೀಸ್ ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬಂದು ಸಪೋರ್ಟ್ ಮಾಡಿ. ಸೊ ಫಾರ್ ಮೋರ್ ಈ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ಎದ್ದಿಲ್ಲ 6:30ಗೆ ಎದ್ದು ಜಿಮ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಫ್ರೆಶ್ ಅಪ್ ಅದನ್ನು ಸ್ನಾನ ಎಲ್ಲ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಶೇಕ್ ಕುಡಿತಿದ್ದೆ. ಆ್ಯಂಡ್ ಆಲ್ಸೋ ಪೊಂಗಲ್ ಸಖತ್ ನೀರಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ಅದನ್ನು ತಿಂತೀನಿ. ಮತ್ತು ಇವತ್ತು 3 ಫಂಕ್ಷನ್ ಇದೆ. ಸೊ ಫಂಕ್ಷನ್ಗೆಲ್ಲ ಹೋಗೋದಿದೆ. ಆ್ಯಂಡ್ ಫಂಕ್ಷನ್ ಅಲ್ಲಿ ಹೋಗೋದು ನನ್ನ ವ್ಲಾಗ್ ರೀಲ್ಸ್ ಎಲ್ಲ ನೋಡಿದಾರಂತೆ. ಅಪ್ಪ ಅಂತ ಹೇಳ್ತಾ ಇದ್ರಂತೆ ನೋಡಿದ್ದೀವಿ ಅಂತ. ಸೊ ಅದಕ್ಕೆ ಅಲ್ಲಿ ಹೋಗ್ತಾಯಿದ್ದೀವಿ. ಆ್ಯಂಡ್ ಇವತ್ತು ಇಷ್ಟ ಆಗಿರುತ್ತೆ. ಆ್ಯಂಡ್ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ಟ್ರೈ ಮಾಡಿ. ಆ್ಯಂಡ್ ಅಷ್ಟೇ ಗೈಸ್, ಇವಾಗ ತಿಂಡಿ ಲೆಟ್ಸ್ ಗೋ. ನಮಗೆ ಬ್ರೇಕ್ಫಾಸ್ಟ್ ಪೊಂಗಲ್, ಅದ್ರ ಜೊತೆಗೆ ಇದು ಗ್ರೇವಿ, ಅದಕ್ಕೆ ಮತ್ತು ಸ್ವಲ್ಪ ವಾಟರ್ ಮೆಲನ್, ಇದಿಷ್ಟು ತಿನ್ನೋದು ಸಾಕು. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ತಲೆ ಸ್ನಾನ ಮಾಡ್ಕೊಂಡಿದ್ದೀವಿ. ಕೂದಲು ಆಲ್ಮೋಸ್ಟ್ ಒಣಗಿದೆ. ಸೊ ಮುಖ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಆ್ಯಕ್ಚುಲಿ ನಮ್ಮ ಅಮ್ಮಗೆ ಅಂತ ತಂದಿದ್ದು, ಬಟ್ ಅವ್ರಿಗೆ ಸೈಜ್ ಆಗಲಿಲ್ಲ. ನಮಗೆ ಲೂಸಲ್ಲಿ ಮುಂದೆ ಫುಲ್ಲು ಬಿದ್ದೋಗ್ಬಿಟ್ಟಿದೆ ಹಿಂಗೆ. ಸೊ ಆಗ ರೆಡಿ ಆಗಬೇಕು. ಆ್ಯಂಡ್ ಸಿಂಪಲ್ ಕುರ್ತಾ ಹಾಕ್ಕೊಂಡಿದ್ದೀನಿ. ನೋಡೋಣ ಯಾವ ಫಂಕ್ಷನ್ ಫಸ್ಟ್ ಹೋಗ್ತೀವಿ ಎಲ್ಲ, ಬಿಕಾಸ್ ಯಾರನ್ನೂ ಬಿಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮನೇಲಿ ಫಂಕ್ಷನ್ ನಡೆದಾಗ ಅವರು ನಮಗೆ ಬರಬೇಕಲ್ವ. ಸೊ ಅದಕ್ಕೆ ಇದು ಅಪ್ಪನ ಕಡೆಯಿಂದ, ಅಪ್ಪನ ಫ್ರೆಂಡ್ಸು ಯಾರ್ಯಾರು ಅಮ್ಮನಿಗೂ ಫ್ರೆಂಡ್ಸೇ. ಅದೇ ನೋಡಬೇಕಲ್ಲಿ ಹೋಗಿ ನಾನೆಲ್ಲ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಪಟ್ ಅಂತ ರೆಡಿ ಆಗ್ಬಿಟ್ಟು ಬರ್ತೀನಿ. ಜಸ್ಟ್ 2 minutes ಗೈಸ್. ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಕನಿಕಾ ಕೂಡ ಇದ್ದಾಳೆ. ಆ್ಯಂಡ್ ಫಂಕ್ಷನ್ಗೆ ಹೋಗ್ತಿರೋದು. ಮತ್ತು ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ಸಿಂಚನ ಮತ್ತು ಅವ್ರ ಅಪ್ಪಂಗೆ ಎಷ್ಟು ಫಂಕ್ಷನ್ಸ್ ಇರುತ್ತೆ ದಿನಕ್ಕೆ, ಇನ್ನು ಎಲ್ಲೆಲ್ಲ ಹೋಗ್ತಾರೆ ಅಂತೆಲ್ಲ ಅದಕ್ಕೆ ಹೇಳ್ಬಿಡ್ತೀನಿ. ಹೊಟ್ಟೆ ಹೊರ್ಕೊಳ್ಳೋರು ತುಂಬ ಜನ ಇದ್ದಾರೆ. 3 ಫಂಕ್ಷನ್ ಇದೆ ಇವತ್ತು. 3 ಫಂಕ್ಷನ್ ಇರೋಷ್ಟು ಜನ ಇಟ್ಟಿದ್ದೀರಾ ಅಂತಲೂ ಪ್ರಶ್ನೆ ಮಾಡಬೇಡಿ. ನಮ್ಮ ಜನ ತುಂಬ ಜನ ಇದ್ದಾರೆ. ಎಲ್ಲ ಒಳ್ಳೆಯವರು, ಎಲ್ಲ ಒಳ್ಳೆ ಜನ ಇದ್ದಾರೆ. ಇವಾಗ ಬಂದಿದ್ದೀವಿ. ನಾನು ಚಿಕ್ಕವಳಿದ್ದಂಗೆ ನೋಡಿದ್ದೆ ಅವ್ರನ್ನ, ಬಟ್ ಇವಾಗ ನಾನು ನೋಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಏನು ಫಂಕ್ಷನ್ ಅಂತಲೂ ನನಗೆ ಗೊತ್ತಿಲ್ಲ. ಇದು ಇಲ್ಲೇ ಇದೆ, ತೊಟ್ಲು ಶಾಸ್ತ್ರ ಮತ್ತು ನಾಮಕರಣ. ಸೊ ಬನ್ನಿ ಒಳಗೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಫಂಕ್ಷನ್ಸ್ ಎಲ್ಲ ಎಕ್ಸೆಟ್ರಾ. ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ ತೊಟ್ಲು. ಮಾಡಬೇಕು ಈ ಥರ ಎಲ್ಲ ಫಂಕ್ಷನ್ಸ್ಗಳು. ಹೋಗ್ತಾ ಇದ್ವಿ ನಾವೀಗ. ತೊಟ್ಲು ಮಾತ್ರ ಸೂಪರ್ ಆಗಿದೆ. ನಾವು ಹುಡುಗಿಯರು ಹಿಂಗೆ ರಿವೀಲ್ ಮಾಡಿದ್ದಾರೆ ಪರ್ಲೊಳಗೆ. ಗೈಸ್ ಊಟ ಮಾಡ್ತಾ ಇದ್ದೀನಿ ಈಗ. ಇಲ್ಲ ಹೊಟ್ಟೆ ಹಸಿದಿದೆ, ತಿನ್ಕೊಬಿಟ್ಟು ಸಿಗ್ತೀನಿ. ಮಾಡಿಕೊಂಡು ನಾವೀಗ ಆರತಿ ಕುಡಕ್ಕೆ ಬಂದಿದ್ದೀವಿ. ಬಿಕಾಸ್ ಬರಬೇಕಿತ್ತು, ಅದಕ್ಕೆ ಫುಲ್ ಜನ. ಸಂಡೇ ಬೇರೆ ಅಲ್ವಾ. ಎಷ್ಟು ರಶ್ ಇದೆ ಅಂದರೆ ದೇವಸ್ಥಾನ, ಯಪ್ಪ ಸಿಕ್ಕಾಬಟ್ಟೆ ರಶ್. ಮತ್ತು ಶೆಕೆ ಎಲ್ಲ ಒಟ್ಟೊಟ್ಟಿಗೆ. ಗೈಸ್ ಹುಡ್ಕೋದೇ ಕಷ್ಟ ಆಗಿದೆ, ಅಷ್ಟು ಜನ ಇದ್ದಾರೆ. ಎಲ್ಲಿ ನೋಡಿದ್ರು ಜನ. ಮತ್ತು ಸಮ್ಮರ್ ಹಾಲಿಡೇಸ್ ಬೇರೆ ಬಂದಿದೆ ಅಲ್ವಾ, ಎಲ್ಲರೂ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ತುಂಬ ಜನ ಇವತ್ತು. ಅದೇ ಒಟ್ಟಿನಲ್ಲಿ ಜನ ಜಾಸ್ತಿ ಇದ್ದಾರೆ. ಸಮ್ಮರೆಲ್ಲ ಮನೇಲಿ ಇರೋಕ್ಕಾಗಲ್ಲ, ಯಾರಿಗೂ ಆಚೆ ಬಂದುಬಿಟ್ಟಿದ್ದಾರೆ. ನಾವು ನಮ್ಮ ಅಪ್ಪ ಅಮ್ಮನ ಹುಡುಕ್ತಾ ಇದ್ದೀವಿ. ಇಲ್ಲೇ ಇದ್ದಾರೆ ಅಷ್ಟೇ. ಮನೆಗೆ ಬಂದಿದ್ದೀವಿ ದೇವಸ್ಥಾನದಿಂದ. ಮಗು ನೋಡಿ ತುಂಬ ದಿನ ಆಗ್ಬಿಟ್ಟಿತ್ತು ಮಗು ನೋಡೋಣ ಅಂತ. ಸೊ ಮಗು ಜೊತೆ ಇಷ್ಟೋ ತನಕ ಆಟಾಡಿದ್ವಿ. ಇವಾಗ ಹೊರಡ್ಬೇಕು ನಾನು ಇಲ್ಲಿಂದ, ಬಿಕಾಸ್ ಒಂದು ರೀಲ್ ಶೂಟ್ ಮಾಡೋದಿದೆ. ಟೈಮ್ ಆಗೋಗಿದೆ. ಸೊ ಅಮ್ಮಂಗೆ ಕಾಯ್ತಾ ಇದ್ದೀನಿ ನಾನು. ರೇಗಾಡಿದ್ರೆ ಅವರು ರೇಗಾಡ್ಬಿಡ್ತಾರೆ ಅಂತ ಸುಮ್ಮನೆ ಕೂತಿದ್ದೀನಿ ಅದ್ದುಕೊಂಡು. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಯಾಕೆ ಅಂತ ಅವನೇ ಹೇಳ್ತಾನೆ.
ಆಂಟಿ ಯಾವಾಗ ಡ್ರೆಸ್ ಚೇಂಜ್ ಮಾಡಿದ್ರು ಸೀರಿಯಲ್ ಹೋದ್ರಲ್ವಾ ಆ್ಯಸ್ ಯೂಶ್ವಲ್ ನಮ್ಮ ಸಂಡೇ ರೊಟೀನ್ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ಆ್ಯಕ್ಚುಲಿ ಪಾಪ ಅವ್ರಿಗೆ ಹೇಳಿದ್ದು 4:45 ಬರ್ತೀನಿ ಅಂತ. 4:45ಇಂದ ನಾನು 5:45 ಹೋಗಿದ್ದೀನಿ. ಸಿಕ್ಕಾಬಟ್ಟೆ ಲೇಟ್ ಆಗೋಯ್ತು ಬಿಕಾಸ್ ನಮ್ಮಮ್ಮ ಲೇಟ್ ಮಾಡಿದ್ರು, ನಮ್ಮ ಅಪ್ಪ ಲೇಟ್ ಮಾಡಿದ್ರು. ಮತ್ತು ಶ್ರೀರಂಗಪಟ್ಟಣದಿಂದ ಫುಲ್ ಟ್ರಾಫಿಕ್ ನಾನು ಹಾಕ್ತೀನಿ, ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡಿದ್ರಿ ಅನಿಸುತ್ತೆ. ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು. ಸೊ ಲೇಟ್ ಆಗೋಯಿತು, ಅದಕ್ಕೆ ಅಲ್ಲಿ ಹೋಗೋದು ಪಾಪ ಲೇಟ್ ಆಯಿತು. ಮತ್ತು ಫುಲ್ ಸೀರಿಯಸ್ಸಾಗಿ ರೀಲ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ರೀಲ್ಸ್ ಮಾಡಿಬಿಟ್ಟು ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಸ್ ಯೂಶ್ವಲ್ ಸಂಡೇಸ್ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ತೋರಿಸ್ತೀನಿ ಹೆಂಗಿದೆ ಅಂತ. ಎಸ್ ಗೈಸ್, ಆದಷ್ಟು ಇಲ್ಲ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ ಮೈಸೂರ್ದು ಇನ್ನೂ ಹೊಸ ಥರ ಬ್ಲಾಗ್ಸ್ ಮಾಡಿ ಅಂತ. ಖಂಡಿತವಾಗ್ಲೂ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದರೆ ನಾನು ಎಲ್ಲದನ್ನೂ ವ್ಲಾಗ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೈಸೂರು ಹುಡುಗಿನ ಬೆಳೆಸಿ ಗಾಯ್ಸ್. ಅಷ್ಟೇ. ಬೆಳಗ್ಗೆಯಿಂದ ಇದೇ ಡ್ರೆಸ್ಸಲ್ಲಿ ಮೇಂಟೈನ್ ಮಾಡಿದ್ಲು, ನೈಟಿಗೆ ಬಂದ್ಬಿಟ್ಲು. ನಾನು ಡ್ರೆಸ್ ಚೇಂಜ್ ಮಾಡಿದೆ ಬಿಕಾಸ್ ಕೂತಾಕೊಂಡಿದ್ದೆ, ಆ ಡ್ರೆಸ್ಸಲ್ಲೇ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಚೇಂಜ್ ಮಾಡಿಕೊಂಡೆ. ಸೊ ಇವಾಗ ಇಸ್ಕಾನಿಗೆ ಬಂದಿದ್ದೀವಿ. ಜನ ಅಷ್ಟೊಂದಿಲ್ಲ ಅಂತ ಅನ್ಕೊತೀನಿ, ನೋಡೋಣ. ಸಾದ ತಿಂತಾ ಇದ್ವಿ ಈಗ.